ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಚಿಕನ್ ನಮ್ಮ ದೈನಂದಿನ ಆಹಾರದ ಒಂದು ಮುಖ್ಯ ಭಾಗವಾಗಿ ಮಾರ್ಪಟ್ಟಿದೆ. ಮಾಂಸಾಹಾರಿ ಪ್ರಿಯರಲ್ಲಿ ಚಿಕನ್ ಇಷ್ಟಪಡದವರೇ ಇಲ್ಲ ಎನ್ನಬಹುದು. ಆದರೆ ಹೆಚ್ಚಿನ ಜನರು ಚಿಕನ್ ಖರೀದಿಸುವಾಗ ಬ್ರೆಸ್ಟ್ ಪೀಸ್ಗಳಿಗೆ ಕೊಡುವಷ್ಟು ಪ್ರಾಮುಖ್ಯತೆಯನ್ನು ಚಿಕನ್ ಲಿವರ್, ಕೋಳಿ ಎಕ್ಕುತ್ತು ತಿನ್ನಲು ಕೊಡುವುದಿಲ್ಲ. ಆದರೆ ಆಹಾರ ಮತ್ತು ಆರೋಗ್ಯ ತಜ್ಞರ ಪ್ರಕಾರ ಚಿಕನ್ ಬ್ರೆಸ್ಟ್ ಪೀಸ್ಗಳಿಗಿಂತ ಚಿಕನ್ ಲಿವರ್ನಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳು ಹಾಗೂ ಆರೋಗ್ಯ ಪ್ರಯೋಜನಗಳು ಅಡಗಿವೆ. ಚಿಕನ್ ಲಿವರ್ನಲ್ಲಿ ಕಬ್ಬಿಣದ ಅಂಶ ಐರನ್ ಹೇರಳವಾಗಿ ಕಂಡುಬರುತ್ತದೆ. ಇದು ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ರಕ್ತಹೀನತೆಯಿಂದ ಬಳಲುತ್ತಿರುವವರಿಗೆ ಇದು ಅತ್ಯುತ್ತಮ ಆಹಾರವಾಗಿದೆ. ಗರ್ಭಿಣಿಯರು ವೈದ್ಯರ ಸಲಹೆಯ ಮೇರೆಗೆ ಸರಿಯಾದ ಪ್ರಮಾಣದಲ್ಲಿ ಚಿಕನ್ ಲಿವರ್ ಸೇವಿಸುವುದರಿಂದ ಅವರ ದೇಹದಲ್ಲಿ ಫೋಲಿಕ್ ಆಸಿಡ್ ಮಟ್ಟ ಹೆಚ್ಚಾಗಿ ರಕ್ತಹೀನತೆ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಸಾಮಾನ್ಯ ಚಿಕನ್ ತುಂಡುಗಳಿಗೆ ಹೋಲಿಸಿದರೆ ಚಿಕನ್ ಲಿವರ್ನಲ್ಲಿ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಪ್ರೋಟೀನ್ ಇರುತ್ತದೆ. ಇದನ್ನು ತಿಂದಾಗ ಹೊಟ್ಟೆ ಬೇಗ ತುಂಬಿದಂತಾಗಿ ಅತಿಯಾಗಿ ತಿನ್ನುವುದು ತಪ್ಪುತ್ತದೆ. ಇದು ದೇಹದ ತೂಕವನ್ನು ನಿಯಂತ್ರಣದಲ್ಲಿಡಲು ಸಹಕಾರಿಯಾಗಿದೆ. ಅಷ್ಟೇ ಅಲ್ಲದೆ ಇದರಲ್ಲಿರುವ ಲೈಸಿನ್ ಎಂಬ ಅಮೈನೋ ಆಸಿಡ್ ದೇಹದಲ್ಲಿ ಸೋಂಕುಗಳ ವಿರುದ್ಧ ಹೋರಾಡಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿರುವ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಹಲ್ಲು ಮತ್ತು ಮೂಳೆಗಳ ಆರೋಗ್ಯವನ್ನು ಸುಧಾರಿಸಲು ಚಿಕನ್ ಲಿವರ್ ತುಂಬಾ ಉಪಯುಕ್ತವಾಗಿದೆ. ಸುಮಾರು 3.5 ಔನ್ಸ್ ಚಿಕನ್ ಲಿವರ್ನಲ್ಲಿ 12 ಮೈಕ್ರೋಗ್ರಾನ್ನಷ್ಟು ವಿಟಮಿನ್ ಕೆ2 ಲಭ್ಯವಿದ್ದು, ಇದು ಎಲುಬುಗಳನ್ನು ಬಲಪಡಿಸುತ್ತದೆ. ಇದರಲ್ಲಿರುವ ವಿಟಮಿನ್ ಬಿ ದೇಹದ ಚಯಾಪಚಯ ಕ್ರಿಯೆಯನ್ನು ಮೆಟಬಾಲಿಸಂ ಚುರುಕುಗೊಳಿಸುತ್ತದೆ. ವಿಟಮಿನ್ ಎ ಅಂಶವು ಕಣ್ಣು, ಚರ್ಮ, ಕೂದಲು ಮತ್ತು ಉಗುರುಗಳ ಆರೋಗ್ಯವನ್ನು ಅದ್ಭುತವಾಗಿ ಸುಧಾರಿಸುತ್ತದೆ. ಚಿಕನ್ ಲಿವರ್ನಲ್ಲಿ ವಿಟಮಿನ್ ಎ ಅಧಿಕವಾಗಿರುತ್ತದೆ. ಗರ್ಭಿಣಿಯರು ಇದನ್ನು ಅತಿಯಾಗಿ ಸೇವಿಸಿದರೆ ಗರ್ಭದಲ್ಲಿರುವ ಮಗುವಿನ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಗರ್ಭಿಣಿಯರು ಮತ್ತು ಆರೋಗ್ಯ ಸಮಸ್ಯೆ ಇರುವವರು ವೈದ್ಯರ ಸೂಕ್ತ ಸಲಹೆ ಪಡೆದೇ ಇದನ್ನು ಸೇವಿಸುವುದು ಒಳ್ಳೆಯದು. ಇಂದಿನ ಆಧುನಿಕ ಪ್ರಸ್ತುತ ಇಂದಿನ ಜಂಜಾಟದ ಜೀವನ ಶೈಲಿಯಲ್ಲಿ ವಯಸ್ಸಿನ ಭೇದವಿಲ್ಲದೆ ಕಾಡುತ್ತಿರುವ ಅತಿ ದೊಡ್ಡ ಆರೋಗ್ಯ ಸಮಸ್ಯೆ ಎಂದರೆ ಅದುವೇ ಹೈ ಬಿಪಿ. ವೈದ್ಯಕೀಯ ಲೋಕದಲ್ಲಿ ಇದನ್ನು ಸೈಲೆಂಟ್ ಕಿಲ್ಲರ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಈ ಕಾಯಿಲೆ ದೇಹದಲ್ಲಿದ್ದರೂ ಯಾವುದೇ ಲಕ್ಷಣಗಳು ತಕ್ಷಣಕ್ಕೆ ಹೊರಬೀಳುವುದಿಲ್ಲ. ಆದರೆ ಒಳಗೊಳಗೆ ಇದು ಹೃದಯಾಘಾತ, ಕಿಡ್ನಿ ವೈಫಲ್ಯ ಮತ್ತು ಪಾರ್ಶ್ವವಾಯುನಂತಹ ಪ್ರಾಣಾಂತಿಕ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಬ್ರಿಟಿಷ್ ಹಾರ್ಟ್ ಫೌಂಡೇಶನ್ ವರದಿಯ ಪ್ರಕಾರ ಬಿಪಿ ಇರುವವರು ಪ್ರಾಣಾಪಾಯದಿಂದ ಪಾರಾಗಬೇಕಾದರೆ ಪ್ರಮುಖವಾಗಿ 4 ರೀತಿಯ ಆಹಾರ ಪದಾರ್ಥಗಳಿಂದ ತಕ್ಷಣವೇ ದೂರವಿರಬೇಕು. ರಕ್ತದೊತ್ತಡ ಹೆಚ್ಚಾಗಲು ಮುಖ್ಯ ಕಾರಣ ನಾವು ಸೇವಿಸುವ ಉಪ್ಪು. ಆಹಾರದಲ್ಲಿ ಉಪ್ಪಿನಂಶ ಹೆಚ್ಚಾದರೆ ರಕ್ತನಾಳಗಳಲ್ಲಿ ನೀರು ಶೇಖರಣೆಗೊಂಡು ಒತ್ತಡ ಹೆಚ್ಚಾಗುತ್ತದೆ. ಇದು ಹೃದಯದ ಮೇಲೆ ಹೆಚ್ಚಿನ ಭಾರವನ್ನು ಬೀರುತ್ತದೆ. ಪರಿಹಾರ: ಅಡುಗೆಯಲ್ಲಿ ಉಪ್ಪನ್ನು ಕಡಿಮೆ ಮಾಡಿ. ಊಟ ಮಾಡುವಾಗ ಮೇಲೆ ಪ್ರತ್ಯೇಕವಾಗಿ ಉಪ್ಪು ಹಾಕಿಕೊಳ್ಳುವುದನ್ನು ತಕ್ಷಣವೇ ನಿಲ್ಲಿಸಿ. ರುಚಿಗಾಗಿ ನಿಂಬೆ ರಸ ಅಥವಾ ನೈಸರ್ಗಿಕ ಮಸಾಲೆಗಳನ್ನು ಬಳಸಿ. ಸಾಸೇಜ್ಗಳು, ಹಾಟ್ಡಾಗ್ಗಳು, ಬೇಕನ್ನಂತಹ ಸಂರಕ್ಷಿಸಲ್ಪಟ್ಟ ಮಾಂಸಾಹಾರಿ ಪದಾರ್ಥಗಳು ಬಿಪಿ ರೋಗಿಗಳಿಗೆ ವಿಷಕ್ಕೆ ಸಮಾನ. ಇವುಗಳು ಹಾಳಾಗದಂತೆ ತಡೆಯಲು ಅತಿಯಾದ ಉಪ್ಪು ಮತ್ತು ರಾಸಾಯನಿಕಗಳನ್ನು ಬಳಸಲಾಗುತ್ತದೆ. ಪರಿಹಾರ: ಚಿಕನ್, ಮಟನ್ನಂತಹ ಮಾಂಸವನ್ನು ಅತಿಯಾಗಿ ಮಸಾಲೆ ಮತ್ತು ಎಣ್ಣೆ ಹಾಕಿ ತಿನ್ನುವ ಬದಲು ನಿಯಮಿತವಾಗಿ ಸೇವಿಸಿ. ಸಂಸ್ಕರಿಸಿದ ಮಾಂಸದ ಬದಲಿಗೆ ತಾಜಾ ಮಾಂಸ, ಮೀನು ಮತ್ತು ಮೊಟ್ಟೆಗಳನ್ನು ಮಿತವಾಗಿ ಸೇವಿಸುವ ಅಭ್ಯಾಸ ಮಾಡಿಕೊಳ್ಳಿ. ನಮ್ಮ ದಕ್ಷಿಣ ಭಾರತೀಯ ಅಡುಗೆಯಲ್ಲಿ ಉಪ್ಪಿನಕಾಯಿಗೆ ಅವಿನಾಭಾವ ಸಂಬಂಧವಿದೆ. ಆದರೆ ಬಿಪಿ ಇರುವವರಿಗೆ ಇದು ಅತ್ಯಂತ ಅಪಾಯಕಾರಿ. ಟೊಮೆಟೊ ಕೆಚಪ್, ಸೋಯಾ ಸಾಸ್ ಮತ್ತು ಮಾರುಕಟ್ಟೆಯಲ್ಲಿ ಸಿಗುವ ಉಪ್ಪಿನಕಾಯಿಗಳಲ್ಲಿ ಸೋಡಿಯಂ ಉಪ್ಮಣ ತುಂಬಾ ಹೆಚ್ಚಿರುತ್ತದೆ. ಒಂದು ಸಣ್ಣ ಚಮಚ ಉಪ್ಪಿನಕಾಯಿಯಲ್ಲಿ ನೀವು ಇಡೀ ದಿನ ಸೇವಿಸಬೇಕಾದ ಉಪ್ಪಿಗಿಂತ 2ರಷ್ಟು ಉಪ್ಪಿನಂಶ ಇರುತ್ತದೆ. ಪಿಜ್ಜಾ, ಬರ್ಗರ್, ಕೇಕ್, ಬಿಸ್ಕತ್ಗಳಲ್ಲಿ ಕೇವಲ ಉಪ್ಪು ಮಾತ್ರವಲ್ಲದೆ ಅನಾರೋಗ್ಯಕರ ಕೊಬ್ಬು, ಫ್ಯಾಟ್ ಮತ್ತು ಸಕ್ಕರೆಯೂ ಅಧಿಕವಾಗಿರುತ್ತದೆ. ಇವು ದೇಹದ ತೂಕವನ್ನು ಶೀಘ್ರವಾಗಿ ಹೆಚ್ಚಿಸುತ್ತವೆ. ಹೆಚ್ಚಿದ ದೇಹದ ತೂಕವು ರಕ್ತದೊತ್ತಡವನ್ನು ಅಪಾಯಕಾರಿ ಮಟ್ಟಕ್ಕೆ ತಲುಪಿಸುತ್ತದೆ. ಇದರೊಂದಿಗೆ ಸೋಡಾದಂತಹ ತಂಪು ಪಾನೀಯಗಳಿಂದಲೂ ಸಂಪೂರ್ಣವಾಗಿ ದೂರವಿರಬೇಕು. ಪ್ರಸ್ತುತ